ಕೀಚಕ ವಧೆ. ಪಾಂಡವರು ಕೌರವರು ದ್ಯೂತವನ್ನು ಆಡ್ತಾ ಇರ್ತಾರೆ. ಆಟದ ನಿಯಮ: ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸದಲ್ಲಿ ಅವರನ್ನು ಗುರುತಿಸಿದರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಆಟದಲ್ಲಿ ಪಾಂಡವರು ಸೋಲ್ತಾರೆ. 12 ವರ್ಷಗಳು ವನವಾಸ ಮುಗಿದು 1 ವರ್ಷ ಅಜ್ಞಾತವಾಸ ಮಾಡ್ತಾ ಇರ್ತಾರೆ. ಪಾಂಡವರೆಲ್ಲರೂ ವಿರಾಟನಗರದಲ್ಲಿ ಅರಮನೆಯಲ್ಲಿ ಬೇರೆ ಬೇರೆ ಹೆಸರಿನಿಂದ ವಾಸಿಸ್ತಾ ಇರ್ತಾರೆ. ಹೀಗೆ ಇರುವಾಗ ವಿರಾಟರಾಜನ ಭಾವಮೈದುನ ಕೀಚಕನು ದ್ರೌಪದಿಯನ್ನು ಅನುಸರಿಸಿ ಬರ್ತಾ ಇರೋದನ್ನು ಭೀಮ ನೋಡ್ತಾನೆ. ಆಗ ಅಲ್ಲಿಯೇ ಹತ್ತಿರದಲ್ಲಿದ್ದ ಮಾವಿನ ಮರವನ್ನು ಕಿತ್ತು ಕೀಚಕನ ಮೇಲೆ ಎಸೆಯಲು ಬರ್ತಾ ಇರುವಾಗ ಧರ್ಮರಾಯನು ನೋಡ್ತಾನೆ. ಅಜ್ಞಾತವಾಸದಲ್ಲಿ ಭೀಮನ ಹೆಸರು ವಲಲ ಅಂತ. ಆ ಹೆಸರಿನಿಂದಲೇ ಕರೆಯುತ್ತಾನೆ. ಯಾಕೆ ಅಂತಂದರೆ ಈ ಸಮಯದಲ್ಲಿ ಕೀಚಕನನ್ನು ಕೊಂದರೆ ಎಲ್ಲರಿಗೂ ಅವನು ಭೀಮ ಅಂತ ಹೇಳಿ ಗೊತ್ತಾಗೋಗುತ್ತೆ. ಅಜ್ಞಾತವಾಸದಲ್ಲಿರುವಾಗ ತಿಳಿಯಬಾರದು. ಆದ್ದರಿಂದ ಧರ್ಮರಾಯನು ವಲಲ ಅಂತ ಹೇಳಿ ಸಂಬೋಧನೆಯನ್ನು ಮಾಡ್ತಾನೆ. ಈ ಮಾವಿನ ಮರ ನಿನಗೆ ಅಡಿಗೆಗೆ ಉಪಯೋಗಕ್ಕೆ ಬರೋದಿಲ್ಲ, ಇನ್ನೇನು ಫಲಗಳನ್ನು ಕೊಯ್ಯಲು ಯೋಗ್ಯವಾಗಿದೆ ಅಂತ ಹೇಳಿ ಸಮಯ ಸ್ಫೂರ್ತಿಯಿಂದ ಭೀಮನನ್ನು ತಡಿತಾನೆ. ಮತ್ತೊಂದು ಸಲ ವಿರಾಟರಾಜನಿಗೆ ಧರ್ಮರಾಯನು ಆಟ ಆಡ್ತಾ ಇರುವಾಗ ರಾಜಭಟರು ಬಂದು, ಉತ್ತರ ಕುಮಾರನು ಯುದ್ಧದಲ್ಲಿ ಗೆದ್ದು ಬಂದಿರುವರು, ನಿಮ್ಮ ದರ್ಶನಕ್ಕಾಗಿ ಕಾಯ್ತಾ ಇರುವರು ಅಂತಂದಾಗ ರಾಜನು ಈಗಲೇ ಬರಲು ಹೇಳು ಅಂತ ಹೇಳ್ತಾ ಅನುಮತಿಯನ್ನು ಕೊಡ್ತಾನೆ. ಆಗ ಧರ್ಮರಾಯನು ಬೃಹನ್ನಳ ಇದ್ದುದರಿಂದ ಉತ್ತರನ್ನು ಗೆದ್ದಿರುವನು ಅಂತ ಹೇಳಿ ಹೇಳ್ತಾನೆ. ಇದರಿಂದ ರಾಜನಿಗೆ ಕೋಪ ಉಂಟಾಗುತ್ತೆ. ಕೂಡಲೇ ಕೈಯಲ್ಲಿದ್ದ ಪಗಡೆಕಾಯಿಯನ್ನು ಬೀಸ್ತಾನೆ. ಅದು ಧರ್ಮರಾಯನ ತಲೆಗೆ ತಗುಲುತ್ತೆ. ರಕ್ತದ ಹನಿ ಕೆಳಗೆ ಬಿದ್ದರೆ ಎಷ್ಟು ಹನಿಗಳು ಬಿದ್ದರೆ ಅಷ್ಟು ವರ್ಷಗಳು ಮಳೆ ಬರುವುದಿಲ್ಲ. ಈ ವಿಷಯ ತಿಳಿದಿದ್ದರಿಂದ ಅಲ್ಲಿಯೇ ಇದ್ದಂತಹ ದ್ರೌಪದಿಗೆ ಗೊತ್ತಿರುತ್ತೆ. ಆದ್ದರಿಂದ ಗಾಯಕ್ಕೆ ಬಟ್ಟೆಯನ್ನು ಕಟ್ಟುತ್ತಾಳೆ. ಅಂದರೆ ಸತ್ಯ ಮತ್ತು ಧರ್ಮದಂತೆ ನಡೆಯುವವರು ಆ ದಿನವೇ ರಾತ್ರಿಯಲ್ಲಿ ಭೀಮನು ಕೀಚಕನನ್ನು ಕೊಲ್ತಾನೆ.